ನಿಮಗೆ ಒಳ್ಳೆ ಧೈರ್ಯ ಬರಕ್ಕೆ ಕಾನ್ಫಿಡೆನ್ಸ್ ಬರಕ್ಕೆ ಈ ಪ್ರಿಪರೇಟರಿ ಎಕ್ಸಾಮ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ನಿಮಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಸರ್ ನಮಗೆ ಗೊತ್ತೇ ಇಲ್ಲ ಯಾವ ತರ ಪ್ರಿಪೇರ್ ಆಗಬೇಕು, ನಾನು ಓದ್ತಾ ಇದ್ದೀನಿ ಬಟ್ ಯಾವ ರೀತಿ ಓದ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ವರ್ಡ್ಸ್ ಕೊಟ್ಟಿರ್ತಾರೆ, ಈ ವರ್ಡ್ಸ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡಬೇಕು ಅದನ್ನ ಕೊಟ್ಟಿರುವಂತ ಕ್ವಶನ್ ನ. ಗೆಟ್ ಪಾಯಿಂಟ್. ಈ ಎಕ್ಸಾಮ್ ಸಹಿತ ಸ್ಟಾರ್ಟಿಂಗ್ ಫ್ರಮ್ 10 AM to 1 PM ಅಂದ್ರೆ ಇದಕ್ಕೂ ಮಾತ್ರ ನಿಮಗೆ 80 ಮಾರ್ಕ್ಸ್ ಇರುತ್ತೆ, ಬಟ್ 3 hours ಇರುತ್ತೆ, 15 ಮಿನಿಟ್ಸ್ ಕಮ್ಮಿ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಪ್ರಿಪೇರ್ ಫಾರ್ ಯುವರ್ SSLC ಪ್ರೀ ಬೋರ್ಡ್ಸ್ ಎಫೆಕ್ಟಿವ್ಲಿ. ಈ ಪಾಯಿಂಟ್ಸ್ ನ ಫಾಲೋ ಮಾಡಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್. ಓಕೆ, ಎಸ್, ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇನ್ನೇನು ಒಂದು ವಾರದಲ್ಲಿ ನಮಗೆ SSLC ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಈ ಪ್ರಿಪರೇಟರಿ ಎಕ್ಸಾಮ್ ನ ನಾವು ಯಾಕೆ ಬರಿಬೇಕು ಅಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಪ್ರಿಪರೇಟರಿ ಎಕ್ಸಾಮ್ ಟು ಅಟೆಂಡ್ ಅ ಫೈನಲ್ ಎಕ್ಸಾಮಿನೇಷನ್, ದಟ್ ಇಸ್ SSLC 2025 ಎಕ್ಸಾಮಿನೇಷನ್. ಓಕೆ, ಸೊ ತುಂಬಾ ಸ್ಟೂಡೆಂಟ್ಸ್ ಈ ಪ್ರಿಪರೇಟರಿ ಎಕ್ಸಾಮ್ ನ ಲೈಟ್ ಆಗಿ ತಗೊಂಡಿರ್ತಾರೆ ಅಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಸೊ ಆ ಸೀರಿಯಸ್ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದ್ರೆ ಟಾಪರ್ಸ್, ರೈಟ್? ಸೊ ಇವತ್ತು ನಾವು ಡಿಸ್ಕಸ್ ಮಾಡಲು ಹೊರಟಿರುವ ಟಾಪಿಕ್ ಹೌ ಟು ಪ್ರಿಪೇರ್ SSLC ಪ್ರೀ ಬೋರ್ಡ್ಸ್ 2025. ನೀವು ಕೆಳಗಡೆ ಒಂದು ಸ್ಟೇಟ್ಮೆಂಟ್, ಒಂದು ಲೈನ್ ನೋಡಬಹುದು, ದಟ್ ಈಸ್ ದ ಟಾಪರ್ಸ್ ಸೀಕ್ರೆಟ್ ಅಂತ. ಸೊ ಪ್ರತಿ ವರ್ಷ ನೀವು ನೋಡಬಹುದು ಈ ಸ್ಟೂಡೆಂಟ್ 625 ಔಟ್ ಆಫ್ 625 ತಗೊಂಡ್ರು, ಈ ಸ್ಟೂಡೆಂಟ್ 100%ಗೆ 100% ತಗೊಂಡ್ರು ಅಂತ ನೀವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಟಿವಿಯಲ್ಲಿ ನೋಡ್ತಾ ಇರ್ತೀರಾ. ಅದು ಹೇಗೆ ಸಾಧ್ಯ? ಅವ್ರಿಗೆ ನಾವು ಏನ್ ಟೀಚ್ ಮಾಡ್ತೀವಿ, ನಿಮಗೂ ಸಹಿತ ಅದೇ ಟೀಚ್ ಮಾಡ್ತೀವಿ. ಅವ್ರಿಗೆ ಏನ್ ಸಿಲೆಬಸ್ ಇರುತ್ತೆ, ಅದು ಸಹಿತ ನಿಮ್ಗೆ ಅದೇ ಸಿಲೆಬಸ್ ಇರುತ್ತೆ. ಬಟ್ ವಾಟ್ ಇಸ್ ದ ಡಿಫರೆನ್ಸ್? ಟಾಪರ್ಸ್ಗೆ ಮತ್ತೆ ನಿಮಗೆ ಏನು ಡಿಫರೆನ್ಸ್ ಆಗುತ್ತೆ? ಸೊ ನೀವು ಕೇಳ್ಬೋದು, ಸರ್ ನಾವು ಟಾಪರ್ಸ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ತುಂಬಾ ಸ್ಟೂಡೆಂಟ್ಸ್ ಹೆವಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಕೋರ್ ಫುಲ್ ಮಾರ್ಕ್ಸ್ ಅಥವಾ ಫುಲ್ ಪರ್ಸೆಂಟೇಜ್ ಮಾಡಕ್ಕೆ ಸಾಧ್ಯ ಆಗ್ತಿರಲ್ಲ. ವಾಟ್ ಆರ್ ದ ರೀಸನ್ಸ್ ಅಂತ ನಾವು ನೋಡೋಣ. ಓಕೆ, ಸೊ ಇವತ್ತಿನ ಟಾಪಿಕ್ ನಾನು ಮೊದಲೇ ಹೇಳಿದಂಗೆ ಹೌ ಟು ಪ್ರಿಪೇರ್ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ 2025 ಎಕ್ಸಾಮಿನೇಷನ್. ಓಕೆ, ಸೊ ಇದು ಹೇಗೆ ನಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ನೋಡೋಣ. ಓಕೆ, ಸೊ ಫಸ್ಟ್ ನಮಗೆ ಟೈಮ್ ಟೇಬಲ್ ನೋಡೋಣ. ಓಕೆನಾ? ಸೊ ಟೈಮ್ ಟೇಬಲ್ ನೋಡೋದಾದ್ರೆ ಇದು ನಮ್ಮ SSLC ಬೋರ್ಡ್ ಕಡೆಯಿಂದ ಕೊಟ್ಟಿರೋದು. ಓಕೆ, ಸೊ ನೀವು ನೋಡ್ಬೋದು ಡೇಟ್ ಅಂಡ್ ಡೇ. ಸೊ 25th February 2025, ದಟ್ ಈಸ್ ಟ್ಯೂಸ್ಡೇ. ಯಾವ್ದಿದೆ? ಫಸ್ಟ್ ಲ್ಯಾಂಗ್ವೇಜ್. ಸೊ ಸಬ್ಜೆಕ್ಟ್ ಕೋಡ್ ನೋಡ್ಬೋದು. ಸ್ವಲ್ಪ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಇರ್ತಾರೆ, ಸ್ವಲ್ಪ ಸ್ಟೂಡೆಂಟ್ಸ್ ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಂಡಿರ್ತಾರೆ, ಅಂಡ್ ಇನ್ನ ಸ್ವಲ್ಪ ಜನ ಏನ್ ಮಾಡಿರ್ತಾರೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನ ಇಂಗ್ಲಿಷ್ ಆಗಿ ತಗೊಂಡಿರ್ತಾರೆ. ಪೇಪರ್ ಕೋಡ್ ನ ನೀವು ನೋಡ್ಬೋದು. ಅಂಡ್ ಟೈಮಿಂಗ್ 10 AM to 1:15 PM. ಟೋಟಲ್ ಡ್ಯೂರೇಷನ್ 3 hours 15 minutes. ವಾಟ್ ಈಸ್ ದಟ್ 3 hours 15 minutes ಅಂದ್ರೆ 15 minutes ನ ನೀವು ಕ್ವಶನ್ ಪೇಪರ್ ಓದಕ್ಕೆ ಅಂಡ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಕ್ಕೆ ಕೊಡ್ತಾರೆ. ಒಂದ್ಸತಿ ನೀವು ಪೇಪರ್ ನ ಎಲ್ಲ ನೋಡ್ಬೇಕು. ಸೊ ಆಫ್ಟರ್ 15 minutes ನಿಮಗೆ ಆನ್ಸರ್ ಶೀಟ್ ನ ಕೊಡ್ತಾರೆ. ಆ ಆನ್ಸರ್ ಶೀಟ್ ಕೊಟ್ಟಾದ್ಮೇಲೆ ನೀವು ಆನ್ಸರ್ಸ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಫೋರ್ ದಟ್ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಆಮೇಲೆ ನಿಮ್ಮ ರೂಮ್ ಅಲ್ಲಿರುವಂತ ಮೇಲ್ ವಿಚಾರಕರು ಅಂದ್ರೆ ಎಕ್ಸಾಮಿನರ್ ಏನಿರ್ತಾರಲ್ಲ, ಸೊ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಇನ್ಚಾರ್ಜ್ ಇರ್ತಾರೆ ನೋಡಿ, ಸೊ ನಿಮ್ಮನ್ನು ನೋಡ್ಕೊಳ್ಳಕ್ಕೆ ಅವರು ನಿಮ್ಮ ಎಲ್ಲಾ ಡೀಟೇಲ್ಸ್ ನೋಡಿ ಸೈನ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಿಮಗೆ ಟೈಮ್ ಟೇಬಲ್ ನೋಡಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 25th February, ದಟ್ ಈಸ್ ದ ಟ್ಯೂಸ್ಡೇ. ಅಂಡ್ ಒಂದು ದಿನ ಬಿಟ್ಟು ನಿಮಗೆ 27th February ಕೋರ್ ಸಬ್ಜೆಕ್ಟ್, ದಟ್ ಈಸ್ ದ ಥರ್ಸ್ಡೇ, ಮ್ಯಾಥಮೆಟಿಕ್ಸ್ ಇದೆ. ಓಕೆ, ಸೊ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು 81 ಅಂಡ್ ಟೈಮ್ ಇದಕ್ಕೂ ಸಹಿತ 10 AM ಇಂದ 1:15 PM ವರೆಗೆ ನಡೆಯುತ್ತೆ. ಸೊ ದಟ್ ಈಸ್ 3 hours 15 minutes ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಫಸ್ಟ್ ಲ್ಯಾಂಗ್ವೇಜ್ ದಟ್ ಈಸ್ ದ 100, ಮಿಕ್ಕಿದೆಲ್ಲ 80 ಇದೆ, ನೀವು ನೋಡ್ಬೋದು. ಅಂಡ್ ಆಫ್ಟರ್ ದಟ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನ ನಿಮಗೆ ಫ್ರೈಡೆ, ದಟ್ ಈಸ್ ದ 28th February 2025ಗೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ದಟ್ ಈಸ್ ಆನ್ ಅ ಫ್ರೈಡೆ. ಓಕೆ, ಅಂಡ್ ಪೇಪರ್ ಕೋಡ್ ನೀವು ನೋಡ್ಬೋದು. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ಯಾರು ಇಂಗ್ಲಿಷ್ ತಗೊಂಡಿರ್ತಾರೆ ಅಲ್ಲಿ ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್, ಯಾರು ಇಲ್ಲಿ ಕನ್ನಡ ಇರುತ್ತೆ ಅವ್ರಿಗೆ ಇಂಗ್ಲಿಷ್ ಇರುತ್ತೆ. ಓಕೆನಾ? ಉಲ್ಟಾ, ರೈಟ್? ಸೊ ಆಮೇಲೆ ಇದು ಪೇಪರ್ ಕೋಡ್ ನೋಡ್ಬೋದು 31, 33. ಈ ಎಕ್ಸಾಮ್ ಸಹಿತ ಸ್ಟಾರ್ಟಿಂಗ್ ಫ್ರಮ್ 10 AM to 1 PM ಅಂದ್ರೆ ಇದಕ್ಕೂ ಮಾತ್ರ ನಿಮಗೆ 80 ಮಾರ್ಕ್ಸ್ ಇರುತ್ತೆ, ಬಟ್ 3 hours ಇರುತ್ತೆ, 15 minutes ಕಮ್ಮಿ ಇರುತ್ತೆ. ಕೋರ್ ಸಬ್ಜೆಕ್ಟ್ಗೆ ನಿಮಗೆ 3 hours 15 minutes ಇರುತ್ತೆ. ಮಿಕ್ಕಿದಕ್ಕೆಲ್ಲನೂ ಲ್ಯಾಂಗ್ವೇಜಸ್ಗೆ, ಇದಕ್ಕೆ ಲ್ಯಾಂಗ್ವೇಜ್ ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಗೆ 3.5 hours ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರ ನಿಮಗೆ 3 hours ಇರುತ್ತೆ. ಓಕೆನಾ? ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಮಾತ್ರ 3 hours ಇರುತ್ತೆ. ಓಕೆ, ಅಂಡ್ 28th February ಆದ್ಮೇಲೆ ನೆಕ್ಸ್ಟ್ March 1st. ಓಕೆ, ದಟ್ ಈಸ್ ಆನ್ ಸ್ಯಾಟರ್ಡೆ. ಯಾವುದು? ಥರ್ಡ್ ಲ್ಯಾಂಗ್ವೇಜ್ ಇದೆ, ಹಿಂದಿ, ಕನ್ನಡ, ಇಂಗ್ಲಿಷ್. ಓಕೆ, ಸೊ ಯಾರು ಇಲ್ಲಿ ಕನ್ನಡ ಅಂಡ್ ಇಂಗ್ಲಿಷ್ ತಗೊಂಡಿರ್ತಾರೆ ಇಲ್ಲಿ ನಿಮಗೆ ಹಿಂದಿ ಇರುತ್ತೆ. ಯಾರು ಇಲ್ಲಿ ಇಂಗ್ಲಿಷ್ ಅಂಡ್ ಕನ್ನಡ ತಗೊಂಡಿರ್ತಾರೆ ಅವ್ರಿಗೆ ಹಿಂದಿ ಇರುತ್ತೆ. ಓಕೆನಾ? ಇಲ್ಲಿ ಯಾರು ಹಿಂದಿ ಅಂಡ್ ಇಂಗ್ಲಿಷ್ ತಗೊಂಡಿರ್ತಾರೆ ಅವ್ರಿಗೆ ಕನ್ನಡ ಇರುತ್ತೆ. ಸೊ ಈ ಫಸ್ಟ್ ನ ಬಿಟ್ಟಿದ್ದು ಯಾರು ಥರ್ಡ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲಾನು. ಓಕೆನಾ?
ಸೊ ನಿಮ್ಮ ಕಾಲೇಜ್ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾರೆ ಯಾವ ತರ ಫಿಲ್ ಮಾಡಬೇಕು ಅನ್ನೋದೆಲ್ಲ. ಓಕೆ, ಅಂಡ್ ಪೇಪರ್ಸ್ ಕೂಡ ನೀವು ನೋಡ್ಬೋದು, ಸಬ್ಜೆಕ್ಟ್ ಕೋಡ್ ಅಂಡ್ ಟೈಮ್ ಇದು ನೋಡಿ, ಇದು ಆಫ್ಟರ್ನೂನ್ ಸ್ಟಾರ್ಟ್ ಆಗ್ತಿದೆ. ಈ ಫಸ್ಟ್ 3 ಸಬ್ಜೆಕ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಈ ಮಿಕ್ಕಿದ್ದೆಲ್ಲ 3 ಸಬ್ಜೆಕ್ಟ್ ಏನಿದೆಯಲ್ಲ ಆಫ್ಟರ್ನೂನ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ 2 PM to 5 PM ಅಂಡ್ 3 hours ಡ್ಯೂರೇಷನ್. ಅಂಡ್ ಇದಕ್ಕೂ ಸಹಿತ ನಮಗೆ 80 ಮಾರ್ಕ್ಸ್ ಇರುತ್ತೆ. ಅಂಡ್ ಆಫ್ಟರ್ 1st March, ಓಕೆ, 1st March ಆದ್ಮೇಲೆ 3rd March, ದಟ್ ಈಸ್ ಆನ್ ಮಂಡೇ, ಒಂದು ದಿನ ಗ್ಯಾಪ್ ಇದೆ. ಓಕೆ, ಸೊ ಒಂದು ದಿನ ಗ್ಯಾಪ್ ಇದೆ. ಸೊ ದಟ್ ಈಸ್ ದ ಕೋರ್ ಸಬ್ಜೆಕ್ಟ್, ದಟ್ ಈಸ್ ದ ಸೈನ್ಸ್. ಸೊ ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆದ್ಮೇಲೆ 27 ನೆಕ್ಸ್ಟ್ ಡೈರೆಕ್ಟ್ ಆಗಿ ಕೋರ್ ಸಬ್ಜೆಕ್ಟ್ 3/3/2025 ಅಂದ್ರೆ March 3ಗೆ ಮಂಡೇ ಸೈನ್ಸ್ ಇದೆ. ಓಕೆನಾ, ಸೈನ್ಸ್ಗೆ ಪೇಪರ್ ಕೋಡ್ ಅಥವಾ ಸಬ್ಜೆಕ್ಟ್ ಕೋಡ್ 83 ಇದೆ. ಇದು ಸಹಿತ ಆಫ್ಟರ್ನೂನ್ 2 PM ಸ್ಟಾರ್ಟ್ ಆಗಿ 5:15ಗೆ ಕಂಪ್ಲೀಟ್ ಆಗುತ್ತೆ. ಇದಕ್ಕೂ ಸಹಿತ 3 hours 15 minutes ಇರುತ್ತೆ. ಇದು ಸಹಿತ 80 ಮಾರ್ಕ್ಸ್ ಪೇಪರ್. ಅಂಡ್ ದ ಲಾಸ್ಟ್ ಒನ್ ದಟ್ ಈಸ್ 4th March, ದಟ್ ಈಸ್ ಆನ್ ಅ ಟ್ಯೂಸ್ಡೇ, ಇಮಿಡಿಯೇಟ್ ಡೇ ಅಂದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನ ನಿಮಗೆ ಕೋರ್ ಸಬ್ಜೆಕ್ಟ್ ಇರುತ್ತೆ. ದಟ್ ಈಸ್ ಸೋಷಿಯಲ್ ಸೈನ್ಸ್ 85, ಸಬ್ಜೆಕ್ಟ್ ಕೋಡ್ 85 ಅಂಡ್ ಟೈಮ್ ಟೇಬಲ್ ನೀವು ನೋಡಬಹುದು 2 PM ಇಂದ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ದಿಸ್ ಇಸ್ ಓಕೆ, ಸೊ ದಿಸ್ ಇಸ್ 5:15. ಓಕೆ, ಸೊ ಇಲ್ಲಿ 3 hours 15, ಓಕೆ, ಇಲ್ಲಿ 5:15 ಆಗಬೇಕು. ಓಕೆ, ಸೊ ದಿಸ್ ಇಸ್ 5:15. ಓಕೆ, ಸೊ ದಿಸ್ ಇಸ್ 5:15 ಅಂಡ್ ಇದಕ್ಕೂ ಸಹಿತ ನಮಗೆ 3 hours 15 minutes ಇರುತ್ತೆ. ಅಂಡ್ ಇದಕ್ಕೂ ಸಹಿತ ನಮಗೆ ಟೋಟಲ್ ಆಗಿ ಎಷ್ಟು 80 ಮಾರ್ಕ್ಸ್ ಇರುತ್ತೆ. ಅಂಡ್ ದಿಸ್ ಇಸ್ ಅಬೌಟ್ ಟೈಮ್ ಟೇಬಲ್ ಗಿವನ್ ಬೈ SSLC ಬೋರ್ಡ್ ಎಕ್ಸಾಮಿನೇಷನ್. ಗಾಟ್ ಇಟ್? ಸೊ ಇಷ್ಟು ಟೈಮ್ ಟೇಬಲ್ ಗೊತ್ತಾದ್ಮೇಲೆ ದೆನ್ ವೈ ವಿ ಆರ್ ಗಿವಿಂಗ್ ಸೋ ಮಚ್ ಇಂಪಾರ್ಟೆನ್ಸ್ ಫಾರ್ ದ ಪ್ರಿಪರೇಟರಿ. ಯಾಕೆ ನಾವು ಪ್ರೀ ಬೋರ್ಡ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅನ್ನೋದು ನೋಡೋಣ. ಓಕೆ, ರೈಟ್? ಸೊ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ದಟ್ ಈಸ್ ವೈ SSLC ಪ್ರೀ ಬೋರ್ಡ್ಸ್ ಆರ್ ಸೋ ಇಂಪಾರ್ಟೆಂಟ್. ಯಾಕೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು? ನಿಮ್ಮ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಟೀಚರ್ಸ್ ಏನ್ ಹೇಳ್ತಾರೆ, ಪ್ರಿಪರೇಟರಿ ಮಿಸ್ ಮಾಡಬಾರ್ದು. ಓಕೆ, ಸೊ ನಮಗೆ ಬೋರ್ಡ್ ಇಂದ ಬಂದಿದೆ, ಯಾರು ಮಿಸ್ ಮಾಡಂಗಿಲ್ಲ, ಯಾರಾದ್ರೂ ಮಿಸ್ ಮಾಡಿದ್ರೆ ನಿಮ್ಗೆ SSLC ಹಾಲ್ ಟಿಕೆಟ್ ಕೊಡಲ್ಲ ಅಂತೇಳಿ ಎಲ್ಲ ಹೇಳಿ ನಿಮಗೆ ಹೇಳಿರ್ತಾರೆ. ನಿಮ್ಮ ಕ್ಲಾಸ್ ಟೀಚರ್ ಆಗಿರ್ಬೋದು, ನಿಮ್ಮ ಸ್ಕೂಲ್ ಟೀಚರ್, ಹೆಡ್ ಮಾಸ್ಟರ್ ಆಗಿರ್ಬೋದು, ಎಲ್ಲ ಹೇಳಿರ್ತಾರೆ. ಯಾಕೆ ಆ ತರ ಹೇಳ್ತಾರೆ ಅಂದ್ರೆ, ಅವರಿಗೆ ಇವತ್ತು ಈ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಥವಾ ಪ್ರೀ ಬೋರ್ಡ್ಸ್ ಎಕ್ಸಾಮಿನೇಷನ್ ಇದೆಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಅದಕ್ಕೆ ನಿಮ್ಗೆ ಆ ತರ ಇನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಯಾವ ಇಂಪಾರ್ಟೆಂಟ್ ಪಾಯಿಂಟ್ಗಳಂತ ನೋಡೋಣ. ಏನು ಇಂಪಾರ್ಟೆಂಟ್ ಈ ಪ್ರೀ ಬೋರ್ಡ್ಸ್ ಬಗ್ಗೆ ಅಥವಾ ಪ್ರಿಪರೇಟರಿ ಬಗ್ಗೆ ಅಂತ ನೋಡೋಣ. ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಕೇಳೋದಾದ್ರೆ ಇಲ್ಲಿ ನಾನು 3 ಪಾಯಿಂಟ್ಸ್ ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ದ ಫಸ್ಟ್ ಒನ್, SSLC ಬೋರ್ಡ್ ಎಕ್ಸಾಮ್ ಇಸ್ ಅನ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ದಟ್ ಗವರ್ನ್ಸ್ ಎ ಸ್ಟೂಡೆಂಟ್ಸ್ ಲೈಫ್ ಲಾಂಗ್ ಕೆರಿಯರ್. SSLC ಬೋರ್ಡ್ ಎಕ್ಸಾಮ್ ಇರುತ್ತೆ. ಇವಾಗ ನೀವೇನು 25th ಇಂದ ಇವಾಗ ಇನ್ನೊಂದು ಒಂದು ವಾರದಲ್ಲಿ ಎಕ್ಸಾಮ್ ಬರುತ್ತಲ್ಲ ಪ್ರೀ ಬೋರ್ಡ್ಸ್. ಈ ಪ್ರೀ ಬೋರ್ಡ್ಸ್ ಏನಕ್ಕೆ ತಯಾರಿ ಅಂತಂದ್ರೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ತಯಾರಿ. ಹಾಗಿದ್ರೆ ಫೈನಲ್ ಎಕ್ಸಾಮಿನೇಷನ್ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ನೀವು ಕೇಳ್ಬೋದು. ಎಸ್, ಇಟ್ ಈಸ್ ದ ಫಸ್ಟ್ ಅಂಡ್ ಮೇಜರ್ ಮೈಲ್ ಸ್ಟೋನ್ ಇನ್ ಅ ಸ್ಟೂಡೆಂಟ್ಸ್ ಲೈಫ್. ಓಕೆ, ತುಂಬಾ ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು ವಿದ್ಯಾರ್ಥಿಯ ಜೀವನದಲ್ಲಿ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ. ಯಾವುದಕ್ಕೆ? SSLC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕಂದ್ರೆ ಕ್ಲಾಸ್ ರೂಮ್ ಹೇಗಿರುತ್ತೆ, ಅದ್ರಲ್ಲಿ ನಾವ್ ಏನೇನ್ ಮಾಡ್ಬೇಕು, ನಾವ್ ಏನೇನ್ ಫಿಲ್ ಮಾಡ್ಬೇಕು, ನಾವ್ ಏನ್ ಮಾಡಬಾರ್ದು, ಯಾವ ರೀತಿ ನಾವು ಎಕ್ಸಾಮಿನೇಷನ್ ಬರಿಬೇಕು, ಎಷ್ಟು ಟೈಮಲ್ಲಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಬೇಕು, ಯಾವ ಕಲರ್ ಆಫ್ ಪೆನ್ ಯೂಸ್ ಮಾಡಬೇಕು, ಯಾವ ಕಲರ್ ನ ಯೂಸ್ ಮಾಡಬಾರ್ದು. ಓಕೆ, ನಾವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಎಲ್ಲ ನಮಗೆ ಕಲಿಸಿಕೊಡೋದೇ ಈ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ ಎಕ್ಸಾಮಿನೇಷನ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ನೋಡೋಣ. SSLC pre-board, that is the preparatory exam, is an important precautionary, okay, to this stepping stone to the success. ಇವಾಗ ನಾನು ಮೊದಲೇ ಹೇಳಿದಾಗೆ, ಇವಾಗ ನೀವು ಫೈನಲ್ ಎಕ್ಸಾಮಿನೇಷನ್ ಹೋಗ್ತಿರಪ್ಪ. ಸಪೋಸ್ ಯಾರಾದ್ರೂ ಒಬ್ರು XYZ ಅನ್ಕೊಳ್ಳಿ, ಸ್ಟೂಡೆಂಟ್ಸ್ ಅವರು ಪ್ರಿಪರೇಟರಿ ಅಟೆಂಡ್ ಮಾಡಿರಲ್ಲ. ಓಕೆ, ಪ್ರೀ ಬೋರ್ಡ್ಸ್ ಅಟೆಂಡ್ ಮಾಡಿರಲ್ಲ, ಡೈರೆಕ್ಟ್ ಎಕ್ಸಾಮಿನೇಷನ್ ಹೋಗ್ತಾರೆ. ಅಲ್ಲಿ ಯಾರು ಹೇಳಲ್ಲ ನಿಮಗೆ. ಓಕೆನಾ, ಯಾರು ಹೇಳಲ್ಲ ಇದು ಬರೀರಿ ಅಂತ. ಏನ್ ಮಾಡ್ತಾರೆ, ಫಸ್ಟ್ ಕ್ವಶನ್ ಪೇಪರ್ ಕೊಡ್ತಾರೆ. ಸೊ ತುಂಬಾ ಒಳ್ಳೆ ಟೀಚರ್ಸ್ ಇರ್ತಾರೆ, ಸ್ವಲ್ಪ ಗೈಡೆನ್ಸ್ ಕೊಡ್ಬೋದು ನಿಮಗೆ, ಇಲ್ಲ ಅಂತಲ್ಲ. ಬಟ್ ಧೈರ್ಯ ಹೇಗೆ ತುಂಬ್ತಾರೆ ನಿಮ್ಗೆ? ನೀವು ಪ್ರಿಪರೇಟರಿ ಎಕ್ಸಾಮ್ ಬರ್ತಾರೆ ತಾನೆ, ನಿಮ್ಗೆ ಯಾವ ತರ ಇರುತ್ತೆ ಎಕ್ಸಾಮಿನೇಷನ್ ಹಾಲ್? ಫಸ್ಟ್ ಕ್ವಶನ್ ಪೇಪರ್ ಕೊಡ್ತಾರಾ, ಇಲ್ಲ ಆನ್ಸರ್ ಪೇಪರ್ ಕೊಡ್ತಾರಾ? ಕ್ವಶನ್ ಪೇಪರ್ ಕೊಟ್ರೆ, ಮೊದಲು ಕ್ವಶನ್ ಪೇಪರ್ ಕೊಟ್ರೆ ನಾವ್ ಏನ್ ಮಾಡ್ಬೇಕು, ಅಥವಾ ಮೊದಲೇ ಆನ್ಸರ್ ಪೇಪರ್ ಕೊಟ್ರೆ ನಾವ್ ಏನ್ ಮಾಡ್ಬೇಕು? ಈ ಎಲ್ಲಾ ತರ ಕ್ವಶನ್ಸ್ ಗಳಿಗೆ ನಿಮ್ಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ಅಂಡ್ ನಮ್ಗೆ ಆನ್ಸರ್ ಶೀಟ್ ಕೊಟ್ಮೇಲೆ ಡೈರೆಕ್ಟ್ ಆಗಿ ನಾವು ಕ್ವಶನ್ ಅಂಡ್ ಆನ್ಸರ್ ಬರೀಬೇಕಾ, ಅಥವಾ ನಮ್ಮ ಹೆಸರು, ರಿಜಿಸ್ಟರ್ ನಂಬರ್ ಎಲ್ಲ ಫಿಲ್ ಮಾಡ್ಬೇಕಾ? ಈ ತರ ತುಂಬಾ ಕ್ವಶನ್ಸ್ ಇರುತ್ತೆ ನೋಡಿ. ಆ ಎಲ್ಲಾ ಕ್ವಶನ್ಸ್ಗೆ ನಿಮಗೆ ಪ್ರಿಪರೇಟರಿಯಲ್ಲಿ ನಿಮಗೆ ಪ್ರಿಪೇರ್ ಮಾಡಿಸ್ತಾರೆ. ಪ್ರೀ ಬೋರ್ಡ್ಸ್ ಅಲ್ಲಿ ನಿಮಗೆ ಪ್ರಿಪೇರ್ ಮಾಡಿಸ್ತಾರೆ. ಯಾರು? ನಿಮ್ಮ ಸ್ಕೂಲಿನವರು, ನಿಮ್ಮ ಟೀಚರ್ಸ್ ನಿಮಗೆ ಪ್ರಿಪೇರ್ ಮಾಡಿಸ್ತಾರೆ.
ಒಂದು ಒರಿಜಿನಲ್ ಅಂದ್ರೆ SSLC ಎಕ್ಸಾಮಿನೇಷನ್, ಫೈನಲ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಎಷ್ಟು ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಪಾಯಿಂಟ್. ಸೊ ನಾವು ಓದ್ಬೇಕಾದ್ರೆ ನಮ್ಮ ಸ್ಕೂಲಿನವರು ಇನ್ನೊಂದು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೀತಾ ಇದ್ರು. ಯಾಕೆಂದ್ರೆ ಸೆಂಟರ್ ಬೇರೆ ಬೇರೆ ಇರ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ದು ಒಂದು ಗೌರ್ಮೆಂಟ್ ಸ್ಕೂಲ್ ಅನ್ಕೊಳ್ಳಿ, ನಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಎಕ್ಸಾಮ್ ಇರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ಧೈರ್ಯ ಬರ್ಲಿ ಅಂತ ಹೇಳಿ ಮಾಡ್ತಿದ್ರು, ಪಕ್ಕದೂರಲ್ಲಿ ಎಕ್ಸಾಮ್ ಬರೆಸ್ತಾ ಇದ್ರು. ಯಾಕೆಂದ್ರೆ ಸೆಂಟರ್ ಬೇರೆ ಆದಾಗ ನಾವು ಸಹಿತ ಬೇರೆ ಸೆಂಟರ್ ಹೋಗಿ ಬರಿಬೇಕಾಗತ್ತೆ, ರೈಟ್? ಸೊ ನಮಗೆ ಧೈರ್ಯ ತುಂಬಕ್ಕೆ ನಮ್ಮ ಸ್ಕೂಲಿನವರು ಆ ತರ ಮಾಡಿಸ್ತಾ ಇದ್ರು. ಬಟ್ ಇವಾಗ ಹಂಗೇನಿಲ್ಲ, ನಿಮ್ ಸ್ಕೂಲಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಸೊ ನಿಮಗೆ ಒಳ್ಳೆ ಧೈರ್ಯ ಬರಕ್ಕೆ, ಕಾನ್ಫಿಡೆನ್ಸ್ ಬರಕ್ಕೆ ಈ ಪ್ರಿಪರೇಟರಿ ಎಕ್ಸಾಮ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, SSLC pre-board examination is a mock drill before you face a real challenge. ನಾ ಹೇಳಿದ್ನಲ್ಲ, ಸೊ ರಿಯಲ್ ಚಾಲೆಂಜಸ್, ಎಕ್ಸಾಮಿನೇಷನ್ ಯಾವ ರೀತಿ ಹೋಗ್ಬೇಕು, ಯೂನಿಫಾರ್ಮ್ ಯಾವ್ದು ಇರಬೇಕು, ಶೂಸ್ ಹಾಕೊಂಡು ಹೋಗ್ಬೇಕಾ ಇಲ್ಲ, ಓಕೆ, ಪೆನ್ ತಗೊಂಡೋದ್ರೆ ಯಾವ ಪೆನ್ ತಗೊಂಡೋಗ್ಬೇಕು, ಜೆಲ್ ಪೆನ್ ತಗೊಂಡೋಗ್ಬೇಕಾ, ನಾರ್ಮಲ್ ಆಗಿ ಬಾಲ್ ಪಾಯಿಂಟ್ ಪೆನ್ ತಗೊಂಡೋಗ್ಬೇಕಾ, ಅಥವಾ ಕಾಂಪಸ್ ಇರುತ್ತೆ, ಕಾಂಪಸ್ ತಗೊಂಡೋಗ್ಬೋದಾ ಇಲ್ವಾ, ಈ ಎಲ್ಲಾ ತರ ಕ್ವಶನ್ಸ್. ಮತ್ತೆ ಅದೇ ರೀತಿ ಎಕ್ಸಾಮಿನೇಷನ್ ಹೋದ್ಮೇಲೆ, ಬಿಫೋರ್ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚೆನೆ ಎಷ್ಟು ಬೇಗ ನಾವು ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಬೇಕು, ಲೇಟ್ ಆಗಿ ರೀಚ್ ಆದ್ರೆ ಏನಾಗುತ್ತೆ, ಬೇಗ ರೀಚ್ ಆದ್ರೆ ನಾವು ಏನ್ ಮಾಡಬೇಕು. ಓಕೆ, ಸೊ ಒಂದ್ಸತಿ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಒಳಗಡೆ ನಿಮ್ಮ ಹಾಲಿಗೆ ಎಂಟ್ರಿ ಆದ್ಮೇಲೆ ನೀವು ಏನೇನು ಮಾಡಬೇಕು ಮತ್ತೆ ಏನೇನು ಮಾಡಬಾರ್ದು. ಓಕೆ, ಕೆಲವೊಂದ್ಸತಿ ಏನಾಗುತ್ತೆ, ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿರಲ್ಲ, ಬಟ್ ಬಿಕಾಸ್ ಆಫ್ ಅದರ್ ಸ್ಟೂಡೆಂಟ್ಸ್ ಅವ್ರ ಮೇಲೆ ಬ್ಲೇಮ್ ಬಂದ್ಬಿಡುತ್ತೆ. ಓಕೆನಾ? ಎಕ್ಸಾಮಿನರ್ ಬೈತಾರೆ, ಯಾಕಂದ್ರೆ ಲೇಟ್ ಆಗಿ ಮಿಸ್ಬಿಹೇವ್ ಮಾಡೋದಾಗ್ಲಿ ಅಥವಾ ಸ್ವಲ್ಪ ಚೀಟಿಂಗ್ ಅದೆಲ್ಲ ನಡೀತಾ ನೋಡಿ. ಯಾರೋ ಮಾಡಿದ್ದಕ್ಕೆ ಇನ್ನೊಬ್ರು ಸಫರ್ ಆಗ್ಬೇಕಾಗುತ್ತೆ. ಅದೆಲ್ಲ ಮೊದಲೇ ನೀವು ಅಡ್ವಾನ್ಸ್ ಆಗಿ ಹೋದ್ರೆ ನೀವೆಲ್ಲ ನೋಡ್ಕೋಬಹುದು. ನೋಡ್ಕೊಂಡು ಎಲ್ಲಾದ್ರೂ ಚೀಟಿ ಬಿದ್ದಿದ್ದಾವ ಎಲ್ಲ ನೋಡ್ಕೋಬಹುದು. ನಿಮ್ಮ ಸುತ್ತಮುತ್ತ ಯಾವುದೇ ಚೀಟಿ ಬಿದ್ದಿರಬಾರ್ದು, ಆ ತರ ನೋಡ್ಕೋಬೇಕು. ಪಾಯಿಂಟ್. ಅದೇ ರೀತಿ ನಿಮ್ಮ ಬೆಂಚಿನ ಮೇಲೆ ಏನೂ ಬರ್ದಿರಬಾರ್ದು, ಅದು ನೀವೇ ನೋಡ್ಕೋಬೇಕು. ಏನಾದ್ರೂ ಬರ್ದಿದ್ರೆ ನೀವು ಎಕ್ಸಾಮಿನರ್ಗೆ ತಿಳಿಸ್ಬೇಕು, ಸರ್ ಅಥವಾ ಮೇಡಮ್ ಈ ತರ ಬರ್ದಿದ್ದಾರೆ ನೋಡ್ಕೊಳ್ಳಿ ಇದನ್ನ. ಈ ತರ ನೀವೇ ಪ್ರಿಕಾಷನ್ಸ್ ತಗೊಳ್ಳೋಕೆ ನಿಮ್ಮ ರಿಯಲ್ ಲೈಫ್ ಅಂದ್ರೆ ನೀವು ಡೈರೆಕ್ಟ್ ಆಗಿ SSLC ಬೋರ್ಡ್ ಎಕ್ಸಾಮ್ ಬರೀತಿರಲ್ಲ, ಎಕ್ಸಾಮ್ ಏನು ಆ ಬರೆಯೋದಕ್ಕಿಂತ ಮುಂಚೆನೆ ಇದು ಪ್ರಾಕ್ಟೀಸ್ ತರ, ಯಾವುದು ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ ಎಕ್ಸಾಮ್ ಅನ್ನೋದು. ಪಾಯಿಂಟ್. ಓಕೆ, ಸೊ ಕೊನೆದು, ಇಟ್ ಇಸ್ ಎಸೆನ್ಷಿಯಲ್ ದಟ್ ಯು ಟ್ರೀಟೆಡ್ ಗ್ರೇವಿಲಿ, ಪೇ ಪ್ರಾಪರ್ ಅಟೆನ್ಷನ್ ಟು ದ ಪ್ರಿಪರೇಷನ್ ಫಾರ್ ಅ ಪ್ರೀ ಬೋರ್ಡ್ಸ್. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ ಅಂದ್ರೆ ಪ್ರಾಮುಖ್ಯತೆಯನ್ನು ನೀವು ಎಕ್ಸಾಮಿನೇಷನ್ ಕೊಡಬೇಕು. ಇಲ್ಲ ಬಿಡು, ನಮ್ ಸ್ಕೂಲ್ ಅವರೇ ಕಂಡಕ್ಟ್ ಮಾಡ್ತಾರೆ, ನಮ್ಮ ಟೀಚರ್ಸೇ ಕಂಡಕ್ಟ್ ಮಾಡ್ತಾರೆ, ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ, ನಮ್ಮ ಟೀಚರ್ ಇಂಪಾರ್ಟೆನ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ, ನಾವು ಅಷ್ಟು ಓದ್ಕೊಂಡು ಹೋದ್ರೆ ಸಾಕು ಅಂತೇಳಿ ನೀವು ಡಿಸೈಡ್ ಆಗ್ಬಿಡಿ. ಹಾನೆಸ್ಟ್ ಆಗಿರಿ. ಓಕೆನಾ? ಸೊ ಸಿಲೆಬಸ್ ಏನಿದೆ ಅಷ್ಟು ಓದ್ಕೊಳ್ಳಿ. ಇಂಪಾರ್ಟೆನ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಅಷ್ಟನ್ನ ಮಾತ್ರ ಓದ್ಕೊಳಕ್ ಹೋಗ್ಬೇಡಿ, ಎಕ್ಸ್ಟ್ರಾ ಓದ್ಬೇಕು ನೀವು. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ದಿನೇ. ಅರ್ಥ ಆಗ್ತಿದೆನಾ? ಸೊ ಎಂಟೈರ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕು. ಆ ಎಂಟೈರ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇವಾಗ ಇನ್ನೊಂದು ವೀಕ್ ಇದೆ. ಓಕೆ, ಸೊ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ನಿಮ್ಮ ಪ್ರಿಪರೇಷನ್ ಫಾಸ್ಟ್ ಅಂಡ್ ಸ್ಟಡಿ ಆಗಿರಬೇಕು. ಓಕೆ, ಒಂದೇ ತರ ಇರಬೇಕು, ಪ್ರಾಪರ್ ಅಟೆನ್ಷನ್ ಕೊಟ್ಟು ಓದ್ಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೀ ಬೋರ್ಡ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋದ್ರೆ ದಟ್ ಈಸ್ ಹೌ ಟು ಪ್ರಿಪೇರ್ ಫಾರ್ ಯುವರ್ SSLC ಪ್ರೀ ಬೋರ್ಡ್ ಎಕ್ಸಾಮ್ ಎಫೆಕ್ಟಿವ್ಲಿ. ಸರ್, ಓಕೆ ಸರ್, ನಮ್ಗೆ ಗೊತ್ತಾಯ್ತು. ಇವಾಗ ಕೆಲವು ಸ್ಟೂಡೆಂಟ್ಸ್ ಅರ್ಥ ಆಗಿರುತ್ತೆ, ಓ ಹೌದಲ್ವಾ, ಇವಾಗ ಪ್ರಿಪರೇಟರಿ ಎಕ್ಸಾಮ್ ಅಂದ್ರೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಸೊ ದೇರ್ ಫೋರ್ ನಾವು ಸರ್ ಹೇಳಿದಾಗೆ ಎಲ್ಲ ಚೆನ್ನಾಗಿ ಓದ್ಬೇಕು, ಅದೇ ರೀತಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಒಳ್ಳೆ ಗೌರವವನ್ನು ತರಬೇಕಂತೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ನಿಮಗೆ ಒಂದು ಪ್ರಾಬ್ಲಮ್ ಏನಂದ್ರೆ, ಸರ್ ನಮಗೆ ಗೊತ್ತೇ ಇಲ್ಲ ಯಾವ ತರ ಪ್ರಿಪೇರ್ ಆಗಬೇಕು, ನಾನು ಓದ್ತಾ ಇದ್ದೀನಿ ಬಟ್ ಯಾವ ರೀತಿ ಓದ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಸರ್ ಸ್ವಲ್ಪ ಗೈಡ್ ಮಾಡ್ತೀರಾ ಅನ್ನೋ ಸ್ಟೂಡೆಂಟ್ಸು ಇರ್ತಾರೆ. ಎಸ್, ಎಲ್ಲರಿಗೂ ನಾನು ಗೈಡ್ ಮಾಡ್ತೀನಿ. ಓಕೆನಾ? ಸೊ ನೀವು ಓದ್ಬೇಕು ಅನ್ನೋ ಒಂದು ಛಲ ಇದ್ರೆ ಸಾಕು ನಿಮ್ಮ ಹತ್ರ. ಸೊ ಫಸ್ಟ್ ಏನ್ ಮಾಡಬೇಕು, ಟು ಸ್ಟಡಿ ಪ್ರಿಪರೇಟರಿ ಎಫೆಕ್ಟಿವ್ಲಿ. ಅದರ ಪ್ರೀ ಬೋರ್ಡ್ಸ್ ನ ಒಳ್ಳೇದಾಗಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ನೀವು ಏನೇನ್ ಮಾಡಬೇಕು ಅನ್ನೋದು ನಿಮಗೆ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಹಿಯರ್ ಆರ್ ಸಮ್ ಇಂಪಾರ್ಟೆಂಟ್ ಟಿಪ್ಸ್ ದಟ್ ಕ್ಯಾನ್ ಹೆಲ್ಪ್ ಯುವರ್ help you prepare well and succeed with the flying colors in your SSLC pre-board exam. This is about a pre-board exam. First ಏನ್ ಮಾಡಬೇಕು, prepare with NCERT textbooks. ಓಕೆ, prepare with NCERT textbook. ಇವಾಗ ಸಪೋಸ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರ ಅನ್ಕೊಳ್ಳಿ, PW ಕನ್ನಡನೇ ಕ್ಲಾಸ್ 9th and 10th ಯೂಟ್ಯೂಬ್ ಅಲ್ಲಿ ನಮ್ಮ ಕಂಟೆಂಟ್ ನೋಡ್ತಾ ಇದ್ರ ಅನ್ಕೊಳ್ಳಿ, ಅದನ್ನ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದಾದ್ಮೇಲೆ NCERT ಟೆಕ್ಸ್ಟ್ ಬುಕ್ ನೋಡಿ. ಓಕೆನಾ? ಸೊ NCERT ಟೆಕ್ಸ್ಟ್ ಬುಕ್ ನೋಡಿ, ಯಾಕೆಂದ್ರೆ NCERT ಟೆಕ್ಸ್ಟ್ ಬುಕ್ ಸಮಟೈಮ್ಸ್ ಏನಾಗುತ್ತೆ, ಮಕ್ಕಳಿಗೆ ಬೇಗ ಅರ್ಥ ಆಗಲ್ಲ.
ಆ ತರ ಸಿಚುವೇಶನ್ ಇರುತ್ತೆ. ಎಲ್ಲರಿಗೂ ಅರ್ಥ ಬೇಕಂತ ಏನಿಲ್ವಲ್ಲ, ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಅಂತವ್ರು ಏನ್ ಮಾಡಬೇಕು, ಸ್ಟಾರ್ಟಿಂಗ್ ವಿಡಿಯೋಸ್ನ ನೋಡಿ, ಅಟ್ ಲೀಸ್ಟ್ ಸ್ವಲ್ಪ ಆದ್ರೂ ಅರ್ಥ ಆಗುತ್ತೆ. ಇವನ್ ಸರ್ ನಾವು ಟೂ ಸ್ಮಾರ್ಟ್ ಇದ್ವಿ, ನಾನು ಚೆನ್ನಾಗಿ ಓದ್ತೀನಿ, ನನಗೆಲ್ಲ ಅರ್ಥ ಆಗುತ್ತೆ, ಓದಿದ್ದೆಲ್ಲ ಅರ್ಥ ಆಗುತ್ತೆ ಅನ್ನೋರಿದ್ರೆ ಎಸ್ ಅಫ್ ಕೋರ್ಸ್ ಯು ಗೋ ಹೆಡ್ ವಿತ್ NCERT ಟೆಕ್ಸ್ಟ್ ಬುಕ್. ಸೊ ಫಸ್ಟ್ ನೀವೇನ್ ಮಾಡಬೇಕು, ಪ್ರಿಪೇರ್ ವಿತ್ NCERT ಟೆಕ್ಸ್ಟ್ ಬುಕ್. ಇದು ಕಂಪ್ಲೀಟ್ ಆದ್ಮೇಲೆ ಪ್ರಿಪೇರ್ ಇನ್ ಟೆಕ್ಸ್ಟ್ ಅಂಡ್ ಎಕ್ಸರ್ಸೈಸ್ ಕ್ವಶನ್ಸ್ ಅವೈಲೇಬಲ್ ಇನ್ NCERT. ಇದು ಪ್ರಿಪೇರ್ ಇನ್ ಟೆಕ್ಸ್ಟ್ ಅಂತಂದ್ರೆ ಇವು ಒಂದು ಚಾಪ್ಟರ್ ಇರುತ್ತೆ ಅನ್ಕೊಳ್ಳಿ, ಇನ್ ಚಾಪ್ಟರ್ ಅಲ್ಲಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಓಕೆ, ಬ್ಲೂ ಬಾಕ್ಸ್ ಅಥವಾ ಎಕ್ಸಾಂಪಲ್ ನಂಬರ್ ಕೊಟ್ಬಿಟ್ಟು ಒಂದು ಕ್ವಶನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆ ಕ್ವಶನ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಏನೋ ಬಾಕ್ಸ್ಗಳಲ್ಲಿ ಡು ಯು ನೋ ಅಂತ ಕೊಟ್ಟಿರ್ತಾರೆ, ಅದನ್ನು ಸಹಿತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಈ ಒಂದು ಚಾಪ್ಟರ್ ಆದ್ಮೇಲೆ ಎಕ್ಸರ್ಸೈಸ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಸಬ್ಜೆಕ್ಟ್, ನಾಟ್ ಓನ್ಲಿ ಫಿಸಿಕ್ಸ್, ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಸಬ್ಜೆಕ್ಟ್. ಸೊ ಒಂದು ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಎಕ್ಸರ್ಸೈಸ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ಆ ಎಕ್ಸರ್ಸೈಸ್ ಕ್ವಶನ್ಸ್ ನ ಮಿಸ್ ಮಾಡಿದ್ರೆ ನೀವು ಸಾಲ್ವ್ ಮಾಡಬೇಕು ಅಥವಾ ಓದ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಸಾಲ್ವ್ ಪಾಸ್ಟ್ ಇಯರ್ ಕ್ವಶನ್ಸ್. ಈ ಪಾಸ್ಟ್ ಇಯರ್ ಕ್ವಶನ್ಸ್ ಯಾಕೆ ಯೂಸ್ ಮಾಡ್ಕೋಬೇಕು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾಕೆ ಯೂಸ್ ಮಾಡಬೇಕು, ಅಥವಾ PYQs ಯಾಕೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಯಾವ ರೀತಿ ಕ್ವಶನ್ಸ್ ರೇಸ್ ಆಗುತ್ತೆ, ಯಾವ ರೀತಿ ಕ್ವಶನ್ಸ್ ರೇಸ್ ಆದ್ರೆ ನಾವು ಯಾವ ರೀತಿ ಆನ್ಸರ್ಸ್ ಮಾಡಬೇಕು, ನ್ಯೂಮರಿಕಲ್ಸ್ ಕೇಳ್ತಾರ ಅಥವಾ ಥಿಯರಿಟಿಕಲ್ ಕ್ವಶನ್ಸ್ ಕೇಳ್ತಾರ ಅಥವಾ MCQ ಕ್ವಶನ್ ಕೇಳ್ತಾರ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರ, ರೈಟ್. ಸೊ ಈ ತರ ತುಂಬಾ ಕ್ವಶನ್ಸ್ ಇರುತ್ತೆ, ಅಥವಾ ಡಯಾಗ್ರಾಮ್ ಕೇಳ್ತಾರ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಕೇಳ್ತಾರ, ನ್ಯೂಮರಿಕಲ್ಸ್ ಕೇಳಿದ್ರೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಎಲ್ಲಾ ತರ ಕ್ವಶನ್ಸ್ ನಿಮ್ಮ ಹತ್ರ ಇರುತ್ತೆ, ರೈಟ್. ಸೊ ಈ PYQ ಸಾಲ್ವ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಈ ಚಾಪ್ಟರ್ ಇಂದ ಈ ತರ ಕ್ವಶನ್ಸ್ ಕೇಳ್ತಾ ಇದಾರೆ, ಸೊ ನಾನು ಈ ತರ ಪ್ರಿಪೇರ್ ಆದ್ರೆ ಐ ಕ್ಯಾನ್ ಸ್ಕೋರ್ ವೆರಿ ವೆಲ್ ಅಂತೇಳಿ ನಿಮ್ಗೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಅದೇನ್ ಮಾಡುತ್ತೋ, ಒಂದು ಒಳ್ಳೆ ಬೂಸ್ಟ್ ಕೊಟ್ಬಿಡುತ್ತೆ ನಿಮ್ಮ ಪ್ರಿಪರೇಷನ್ಗೆ, ಯಾವುದು PYQ ಸಾಲ್ವ್ ಮಾಡೋದ್ರಿಂದ. ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್. ಯಾಕೆ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾ ಇದೀನಿ, ಕೆಲವು ಲ್ಯಾಂಗ್ವೇಜ್ ಗಳಲ್ಲಿ ಪ್ಯಾರಾಗ್ರಾಫ್ ಬರಿಬೇಕಾಗಿರುತ್ತೆ, ಇನ್ ವರ್ಡ್ಸ್, ಓಕೆ, ಇನ್ ವರ್ಡ್ಸ್, ಇಷ್ಟೇ ವರ್ಡ್ಸ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕು, ಇಷ್ಟೇ ಟೈಮಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಇರುತ್ತೆ. ನೀವು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ತರ ತೊಂದರೆ ಆಗಲ್ಲ. ನೀವು ಅನ್ಕೊಂಡಿರೋ ಟೈಮಲ್ಲಿ ಅನ್ಕೊಂಡಿರೋ ಹಾಗೆ ಕಂಪ್ಲೀಟ್ ಮಾಡಿ ಬರ್ತೀರಾ. ಸಪೋಸ್ ಏನಾದ್ರೂ ಪ್ರಾಕ್ಟೀಸ್ ಮಾಡಿಲ್ಲ ಅನ್ಕೊಳ್ಳಿ, ಏನಾಗುತ್ತೆ, ನಿಮಗೆ ಟೈಮ್ ಎಷ್ಟು ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಎಷ್ಟು ವರ್ಡ್ಸ್ ಅಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದು ಗೊತ್ತಾಗಬೇಕಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್, ಓಕೆ, ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್. ಸ್ಪೆಷಲಿ ಲ್ಯಾಂಗ್ವೇಜಸ್, ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಪೆಷಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಓಕೆ. ಅಂಡ್ ಸೈನ್ಸ್ ಅಲ್ಲಿ ನಿಮಗೆ ಲಾಜಿಕಲ್ ಇರುತ್ತೆ, ರೀಸನಿಂಗ್ ಬೇಸ್ ಆಗಿ ನೀವು ಆನ್ಸರ್ ಮಾಡಬೇಕು. ಪ್ಯಾರಾಗ್ರಾಫ್ ಬರೆದ್ರೆ ಕೊಡಲ್ಲ, ಡೆಫಿನೇಷನ್ ಕೇಳಿದ್ರೆ ಡೆಫಿನೇಷನ್ ಬರಿಬೇಕು, ಫಾರ್ಮುಲಾ ಕೇಳಿದ್ರೆ ಫಾರ್ಮುಲಾನೇ ಬರಿಬೇಕು, ಯೂನಿಟ್ ಕೇಳಿದ್ರೆ ಯೂನಿಟೇ ಬರಿಬೇಕು, ಓಕೆ. ಸೊ ಸೈನ್ಸ್ ಅಲ್ಲಿ ನಿಮಗೆ ರಿಸ್ಟ್ರಿಕ್ಟೆಡ್ ಆಗಿ ಏನ್ ಕೇಳಿರ್ತಾರೆ ಅಷ್ಟಕ್ಕೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಬಟ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ವರ್ಡ್ಸ್ ಕೊಟ್ಟಿರ್ತಾರೆ, ಈ ವರ್ಡ್ಸ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡಬೇಕು ಅದನ್ನ ಕೊಟ್ಟಿರುವಂತ ಕ್ವಶನ್ ನ, ಗೆಟ್ ಯುವರ್ ಪಾಯಿಂಟ್. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಪ್ರಾಕ್ಟೀಸ್ MCQ ಅಂತೂ ನಾವು ಯೂಟ್ಯೂಬ್ ಅಲ್ಲಿ ಮಾಡ್ಸಿರ್ತೀವಿ, ಅದನ್ನ ಗೋ ಥ್ರೂ ಮಾಡಿ, ದಟ್ ಈಸ್ ಮೋರ್ ದೆನ್ ಎನಫ್, ಓಕೆ. ಅಂಡ್ ನೆಕ್ಸ್ಟ್ ಒನ್, ಅದೇ ಟು ವರ್ಡ್ ಲಿಮಿಟ್, ಓಕೆ. ನಾನು ಹೇಳಿದ್ನಲ್ಲ ಇಷ್ಟೇ ವರ್ಡ್ಸ್ ಅಲ್ಲಿ ಮಾಡಬೇಕು ಅಂತೇಳಿ ಲಿಮಿಟ್ ಮಾಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಹೋದ್ರೆ ಮಾರ್ಕ್ ಕೊಡಲ್ಲ, ಓಕೆನಾ. ಕೊಡಲ್ಲ ಅಂದ್ರೆ ಏನು, ಫುಲ್ ಮಾರ್ಕ್ಸ್ ಇದ್ರೆ ಫುಲ್ ಮಾರ್ಕ್ಸ್ ಕೊಡಲ್ಲ, ಅದರಲ್ಲಿ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಲಿಮಿಟೆಡ್ ವರ್ಡ್ ಅಲ್ಲಿ ನೀವು ಆ ಕ್ವಶನ್ಗೆ ಆನ್ಸರ್ನ ಬರಿಬೇಕು, ಅದಕ್ಕೆ ಅದೇ ಟು ವರ್ಡ್ ಲಿಮಿಟ್ ಅಂತ. ನೆಕ್ಸ್ಟ್ ಒನ್, ವಾಚ್ ವಿಡಿಯೋ ಟ್ಯುಟೋರಿಯಲ್ಸ್, ಓಕೆ. PW ಕನ್ನಡ ಕ್ಲಾಸ್ 9th and 10th ಅಲ್ಲಿ ನೀವು ನೋಡ್ಬೋದು, ಓಕೆ. ಇದೇ ಚಾನಲ್ ಅಲ್ಲಿ ನೀವು ನೋಡ್ಬೋದು. ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಹೋದ್ಮೇಲೆ ನಿಮ್ಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ, ಓಕೆ. ನೆಕ್ಸ್ಟ್ ಒನ್, ಟೇಕ್ ಪ್ರಾಪರ್ ರೆಸ್ಟ್ ಅಂಡ್ ಸ್ಟೇ ಹೆಲ್ದಿ. ಅಂಡ್ ಯಾವಾಗ ಪ್ರಿಪರೇಟರಿ ಅಂತ ಬರುತ್ತಲ್ಲ, ಸ್ವಲ್ಪ ಸ್ಟೂಡೆಂಟ್ಸ್ ವರ್ಷ ಪೂರ್ತಿ ಓದಿರಲ್ಲ, ಅವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಫುಲ್ ಬೆಳಗ್ಗೆ ಏನಂತಾರೆ ರಾತ್ರಿ ಅನ್ನೋದೇ ಓದೋದೇ. ಅವಾಗ ಏನಾಗುತ್ತೆ, ಡ್ಯೂ ಟು ರಾತ್ರಿಯಲ್ಲಿ ನಿದ್ದೆ ಇಲ್ಲದೆ ಏನಾಗುತ್ತೆ, ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ, ಜ್ವರ ಬರೋದಾಗ್ಲಿ ಅದೆಲ್ಲ ಆಗುತ್ತೆ, ಓಕೆ. ಕೆಲವು ಸ್ಟೂಡೆಂಟ್ಸ್ ಏನಾಗುತ್ತೆ, ಎಕ್ಸಾಮ್ ಭಯದಿಂದಾನೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಪ್ರಾಪರ್ ರೆಸ್ಟ್ ತಗೋಬೇಕು. ಆಸ್ ಅ ಸ್ಟೂಡೆಂಟ್ಸ್ ಆಗಿ ನಾವು ಪ್ರಾಪರ್ ರೆಸ್ಟ್ ತಗೋಬೇಕು, ಅದೇ ರೀತಿ ಹೆಲ್ದಿ ಫುಡ್ ನ ತಗೋಬೇಕು. ಫಾಸ್ಟ್ ಫುಡ್ ಮುಟ್ಟಕ್ ಹೋಗ್ಬೇಡಿ, ಎಕ್ಸಾಮ್ ಮುಗಿಯವರೆಗೆ ಫಾಸ್ಟ್ ಫುಡ್ ಮುಟ್ಟಕ್ ಹೋಗ್ಬೇಡಿ. ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನೀವು ಎಕ್ಸಾಮಿನೇಷನ್ ಅಲ್ಲಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾರ. ಅಂದ್ರೆ ನೀವು ಎಷ್ಟು ಹೆಲ್ದಿ ಆಗಿರ್ತೀರ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ. ಪ್ರಿಪೇರ್ ಆಗ್ಬೇಕಂದ್ರೆ ನೀವು ಚೆನ್ನಾಗಿರ್ಬೇಕಲ್ವಾ. ಸೊ ನೀವು ಚೆನ್ನಾಗಿದ್ರೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿ ಪ್ರಿಪರೇಷನ್ ಆದ್ರೆ ಎಕ್ಸಾಮ್ನು ಸಹಿತ ಚೆನ್ನಾಗಿ ಬರೀತೀರಾ. ಸೊ ದಟ್ ಈಸ್ ಮೈ ಪಾಯಿಂಟ್, ಓಕೆ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಪ್ರಿಪೇರ್ ಫಾರ್ ಯುವರ್ SSLC ಪ್ರೀ ಬೋರ್ಡ್ಸ್ ಎಫೆಕ್ಟಿವ್ಲಿ. ಈ ಪಾಯಿಂಟ್ಸ್ ನ ಫಾಲೋ ಮಾಡಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್, ಓಕೆ. ಎಸ್, ಇಷ್ಟ ಆಯ್ತಾ? ಎಸ್, ಸೊ ಇಷ್ಟು ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ ಎಕ್ಸಾಮಿನೇಷನ್ ಬಗ್ಗೆ ಆಯಿತು.
ಅಂಡ್ ನೆಕ್ಸ್ಟ್ ನಿಮಗೆ ಏನೇ ವಿಡಿಯೋಗಳು ಬೇಕಾಗಿದ್ರೆ ಅಥವಾ ಗೈಡೆನ್ಸ್ ಬೇಕಿದ್ರೆ, ಸರ್ ನಮ್ಗೆ ಈ ತರ ಕ್ವಶನ್ಸ್ ಇದೆ ಆನ್ಸರ್ ಮಾಡಿ, ಈ ತರ ವಿಡಿಯೋ ಮಾಡಿ ಸರ್ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಏನಾದರೂ ನಿಮ್ಮಲ್ಲಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಿಮಗೋಸ್ಕರ ನಿಮ್ಮ ಫಿಸಿಕ್ಸ್ ಟೀಚರ್ ಅಶೋಕ್ ಸರ್ ನಿಮ್ ಜೊತೆ ಇರ್ತಾರೆ. ಓಕೆನಾ? ಸೊ ನಿಮಗೆ ಏನಾದರೂ ಬೇಕಿದ್ರೆ ರಿಲೇಟೆಡ್ ಟು ಸಬ್ಜೆಕ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಫಾರ್ ಯು. ಓಕೆ ರೈಟ್? ಲೈವ್ ಬೇಕಂದ್ರೆ ಲೈವ್, ರೆಕಾರ್ಡೆಡ್ ಬೇಕಂದ್ರೆ ರೆಕಾರ್ಡೆಡ್. ಡನ್? ಎಸ್ ನೋಡೋಣ. ಎಸ್. ಸೊ ಇವತ್ತು ಇಷ್ಟಕ್ಕೆ ಸಾಕು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.